ಪ್ರತಿ ಸಾರಿ ಥರನೇ ಈ ಸರಿನೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಸಸ್ಯಕಾಶಿ ಲಾಲ್ ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆಗೊಂಡಿದೆ. ಅದಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಈ ಸಾರಿ BR ಅಂಬೇಡ್ಕರ್ ಅವರ ಕುರಿತಾದ ಥೀಮ್ ಇಟ್ಕೊಂಡಿದ್ದಾರೆ. ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಸಿಟಿ ಮಂದಿ ಭೇಟಿ ನೀಡಿ ತಮ್ಮ ಖುಷಿನ ವ್ಯಕ್ತಪಡಿಸಿದ್ರು. ಇಂದಿನಿಂದ ಲಾಲ್ಬಾಗ್ನಲ್ಲಿ ಅದ್ಧೂರಿ ಫ್ಲವರ್ ಶೋ. ಡಾಕ್ಟರ್ BR ಅಂಬೇಡ್ಕರ್ ಜೀವನಾಧಾರಿತ ಫ್ಲವರ್ ಶೋ. ವಿವಿಧ ಹೂಗಳಿಂದ ಕಂಗೊಳಿಸುತ್ತಿರುವ ದೆಹಲಿಯ ಹಳೆ ಸಂಸತ್ ಭವನ. ಆಕರ್ಷಕವಾಗಿ ಕಾಣ್ತಿರೋ ಅಂಬೇಡ್ಕರ್ ಅವರ ಪ್ರತಿಮೆ. ಭೂಲೋಕವನ್ನ ಎಂಜಾಯ್ ಮಾಡ್ತಿರೋ ಜನ. ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 216ನೇ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನಗಾಥೆ ಹೂವಿನಲ್ಲಿ ಅರಳಿದೆ. ಈ ಹೂವಿನ ಲೋಕಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು. ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ರು. ಈ ಬಾರಿ ಥೀಮ್ ಏನಪ್ಪಾ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮತ್ತೆ ಅವರ ಕೊಡುಗೆಗಳು ಈ ದೇಶಕ್ಕೆ, ಅವರ ಹೋರಾಟಗಳು, ಸಾಮಾಜಿಕ ನ್ಯಾಯದ ಪರವಾಗಿ ಅವರ ಹೋರಾಟಗಳು ನಡೆದಿವೆ. ಫ್ಲವರ್ ಶೋಗೆ 200ಕ್ಕೂ ಹೆಚ್ಚು ಬಗೆಯ ವಿದೇಶಿ ಹಾಗೂ ಸ್ವದೇಶಿ ಹೂಗಳನ್ನ ಬಳಕೆ ಮಾಡಲಾಗಿದೆ. ಒಟ್ಟು 35 ಲಕ್ಷ ಹೂಗಳನ್ನ ಬಳಸಿದ್ದಾರೆ. ಆಗಸ್ಟ್ 15ರವರೆಗೂ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಫ್ಲವರ್ ಶೋ ನಡೆಯಲಿದೆ. ವಯಸ್ಕರಿಗೆ 80 ರೂಪಾಯಿ, ಮಕ್ಕಳಿಗೆ 30 ರೂಪಾಯಿ ಹಾಗೂ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವಿದೆ. ಇನ್ನು ಫ್ಲವರ್ ಶೋ ಅಂದ್ರೇನೆ ಅದೊಂದು ಸಂಭ್ರಮ. ಬಗೆ ಬಗೆ ಹೂಗಳಿಂದ ಫ್ಲವರ್ ಶೋ ಕಂಗೊಳಿಸುತ್ತಿರುತ್ತೆ. ಬಿಸಿಲು ಇಲ್ಲ, ಮಳೆನೂ ಇಲ್ಲ, ಒಂಥರ ತುಂಬಾ ಖುಷಿ ಆಗ್ತಿದೆ. ನ್ಯಾಚುರಲ್ ಫ್ಲವರ್ಸ್. ಅಂಬೇಡ್ಕರ್ ಅವ್ರದ್ದು ತುಂಬಾ ವಿಶೇಷವಾಗಿದೆ ಈ ಸತಿ. ಪ್ರತಿ ವರ್ಷನೂ ನಾವು ಅಟೆಂಡ್ ಮಾಡ್ತೀವಿ. ಈ ಸತಿ ಅಂಬೇಡ್ಕರ್ ಅವ್ರದ್ದು ನೋಡಕ್ ತುಂಬಾ ಖುಷಿ ಆಗ್ತಿದೆ. ಮುನ್ನೆಚ್ಚರಿಕೆಯಾಗಿ ಭದ್ರತೆ ಒದಗಿಸಲಾಗಿದೆ. 130ಕ್ಕೂ ಹೆಚ್ಚು CCTV ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪ್ರತಿ ಸಾರಿ ಥರನೇ ಈ ಸರಿನೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಸಸ್ಯಕಾಶಿ ಲಾಲ್ ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆಗೊಂಡಿದೆ. ಅದಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಈ ಸಾರಿ BR ಅಂಬೇಡ್ಕರ್ ಅವರ ಕುರಿತಾದ ಥೀಮ್ ಇಟ್ಕೊಂಡಿದ್ದಾರೆ. ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಸಿಟಿ ಮಂದಿ ಭೇಟಿ ನೀಡಿ ತಮ್ಮ ಖುಷಿನ ವ್ಯಕ್ತಪಡಿಸಿದ್ರು. ಇಂದಿನಿಂದ ಲಾಲ್ಬಾಗ್ನಲ್ಲಿ ಅದ್ಧೂರಿ ಫ್ಲವರ್ ಶೋ. ಡಾಕ್ಟರ್ BR ಅಂಬೇಡ್ಕರ್ ಜೀವನಾಧಾರಿತ ಫ್ಲವರ್ ಶೋ. ವಿವಿಧ ಹೂಗಳಿಂದ ಕಂಗೊಳಿಸುತ್ತಿರುವ ದೆಹಲಿಯ ಹಳೆ ಸಂಸತ್ ಭವನ. ಆಕರ್ಷಕವಾಗಿ ಕಾಣ್ತಿರೋ ಅಂಬೇಡ್ಕರ್ ಅವರ ಪ್ರತಿಮೆ. ಭೂಲೋಕವನ್ನ ಎಂಜಾಯ್ ಮಾಡ್ತಿರೋ ಜನ. ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 216ನೇ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನಗಾಥೆ ಹೂವಿನಲ್ಲಿ ಅರಳಿದೆ. ಈ ಹೂವಿನ ಲೋಕಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು. ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ರು. ಈ ಬಾರಿ ಥೀಮ್ ಏನಪ್ಪಾ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮತ್ತೆ ಅವರ ಕೊಡುಗೆಗಳು ಈ ದೇಶಕ್ಕೆ, ಅವರ ಹೋರಾಟಗಳು, ಸಾಮಾಜಿಕ ನ್ಯಾಯದ ಪರವಾಗಿ ಅವರ ಹೋರಾಟಗಳು ನಡೆದಿವೆ. ಫ್ಲವರ್ ಶೋಗೆ 200ಕ್ಕೂ ಹೆಚ್ಚು ಬಗೆಯ ವಿದೇಶಿ ಹಾಗೂ ಸ್ವದೇಶಿ ಹೂಗಳನ್ನ ಬಳಕೆ ಮಾಡಲಾಗಿದೆ. ಒಟ್ಟು 35 ಲಕ್ಷ ಹೂಗಳನ್ನ ಬಳಸಿದ್ದಾರೆ. ಆಗಸ್ಟ್ 15ರವರೆಗೂ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಫ್ಲವರ್ ಶೋ ನಡೆಯಲಿದೆ. ವಯಸ್ಕರಿಗೆ 80 ರೂಪಾಯಿ, ಮಕ್ಕಳಿಗೆ 30 ರೂಪಾಯಿ ಹಾಗೂ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವಿದೆ.
ಇನ್ನು ಫ್ಲವರ್ ಶೋ ಅಂದ್ರೇನೆ ಅದೊಂದು ಸಂಭ್ರಮ. ಬಗೆ ಬಗೆ ಹೂಗಳಿಂದ ಫ್ಲವರ್ ಶೋ ಕಂಗೊಳಿಸುತ್ತಿರುತ್ತೆ. ಬಿಸಿಲು ಇಲ್ಲ ಮಳೆನೂ ಇಲ್ಲ, ಒಂಥರ ತುಂಬಾ ಖುಷಿ ಆಗ್ತಿದೆ. ನ್ಯಾಚುರಲ್ ಫ್ಲವರ್ಸ್. ಅಂಬೇಡ್ಕರ್ ಅವ್ರದ್ದು ತುಂಬಾ ವಿಶೇಷವಾಗಿದೆ ಈ ಸತಿ. ಪ್ರತಿ ವರ್ಷನೂ ನಾವು ಅಟೆಂಡ್ ಮಾಡ್ತೀವಿ. ಈ ಸತಿ ಅಂಬೇಡ್ಕರ್ ಅವ್ರದ್ದು ನೋಡಕ್ ತುಂಬಾ ಖುಷಿ ಆಗ್ತಿದೆ. ಮುನ್ನೆಚ್ಚರಿಕೆಯಾಗಿ ಭದ್ರತೆ ಒದಗಿಸಲಾಗಿದೆ. 130ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಪ್ರತಿ ಸಾರಿ ಥರನೇ ಈ ಸರಿನೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಸಸ್ಯಕಾಶಿ ಲಾಲ್ ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆಗೊಂಡಿದೆ. ಅದಕ್ಕೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಈ ಸಾರಿ BR ಅಂಬೇಡ್ಕರ್ ಅವರ ಕುರಿತಾದ ಥೀಮ್ ಇಟ್ಕೊಂಡಿದ್ದಾರೆ. ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಸಿಟಿ ಮಂದಿ ಭೇಟಿ ನೀಡಿ ತಮ್ಮ ಖುಷಿನ ವ್ಯಕ್ತಪಡಿಸಿದ್ರು. ಇಂದಿನಿಂದ ಲಾಲ್ಬಾಗ್ನಲ್ಲಿ ಅದ್ಧೂರಿ ಫ್ಲವರ್ ಶೋ. ಡಾಕ್ಟರ್ BR ಅಂಬೇಡ್ಕರ್ ಜೀವನಾಧಾರಿತ ಫ್ಲವರ್ ಶೋ. ವಿವಿಧ ಹೂಗಳಿಂದ ಕಂಗೊಳಿಸುತ್ತಿರುವ ದೆಹಲಿಯ ಹಳೆ ಸಂಸತ್ ಭವನ. ಆಕರ್ಷಕವಾಗಿ ಕಾಣ್ತಿರೋ ಅಂಬೇಡ್ಕರ್ ಅವರ ಪ್ರತಿಮೆ. ಭೂಲೋಕವನ್ನ ಎಂಜಾಯ್ ಮಾಡ್ತಿರೋ ಜನ. ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ 216ನೇ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನಗಾಥೆ ಹೂವಿನಲ್ಲಿ ಅರಳಿದೆ. ಈ ಹೂವಿನ ಲೋಕಕ್ಕೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು. ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ರು. ಈ ಬಾರಿ ಥೀಮ್ ಏನಪ್ಪಾ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮತ್ತೆ ಅವರ ಕೊಡುಗೆಗಳು ಈ ದೇಶಕ್ಕೆ, ಅವರ ಹೋರಾಟಗಳು, ಸಾಮಾಜಿಕ ನ್ಯಾಯದ ಪರವಾಗಿ ಅವರ ಹೋರಾಟಗಳು ನಡೆದಿರ್ತವೆ. ಫ್ಲವರ್ ಶೋಗೆ 200ಕ್ಕೂ ಹೆಚ್ಚು ಬಗೆಯ ವಿದೇಶಿ ಹಾಗೂ ಸ್ವದೇಶಿ ಹೂಗಳನ್ನ ಬಳಕೆ ಮಾಡಲಾಗಿದೆ. ಒಟ್ಟು 35 ಲಕ್ಷ ಹೂಗಳನ್ನ ಬಳಸಿದ್ದಾರೆ. ಆಗಸ್ಟ್ 15ರವರೆಗೂ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಫ್ಲವರ್ ಶೋ ನಡೆಯಲಿದೆ. ವಯಸ್ಕರಿಗೆ 80 ರೂಪಾಯಿ, ಮಕ್ಕಳಿಗೆ 30 ರೂಪಾಯಿ ಹಾಗೂ ವಿದ್ಯಾರ್ಥಿಗಳಿಗೆ ಉಚಿತ ಪ್ರವೇಶವಿದೆ. ಇನ್ನು ಫ್ಲವರ್ ಶೋ ಅಂದ್ರೇನೆ ಅದೊಂದು ಸಂಭ್ರಮ. ಬಗೆ ಬಗೆ ಹೂಗಳಿಂದ ಫ್ಲವರ್ ಶೋ ಕಂಗೊಳಿಸುತ್ತಿರುತ್ತೆ. ಬಿಸಿಲು ಇಲ್ಲ ಮಳೆನೂ ಇಲ್ಲ, ಒಂಥರ ತುಂಬಾ ಖುಷಿ ಆಗ್ತಿದೆ. ನ್ಯಾಚುರಲ್ ಫ್ಲವರ್ಸ್. ಅಂಬೇಡ್ಕರ್ ಅವ್ರದ್ದು ತುಂಬಾ ವಿಶೇಷವಾಗಿದೆ ಈ ಸತಿ. ಪ್ರತಿ ವರ್ಷನೂ ನಾವು ಅಟೆಂಡ್ ಮಾಡ್ತೀವಿ. ಈ ಸತಿ ಅಂಬೇಡ್ಕರ್ ಅವ್ರದ್ದು ನೋಡಕ್ ತುಂಬಾ ಖುಷಿ ಆಗ್ತಿದೆ. ಮುನ್ನೆಚ್ಚರಿಕೆಯಾಗಿ ಭದ್ರತೆ ಒದಗಿಸಲಾಗಿದೆ. 130ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.